ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ಚ್ 4th 2026 ನನ್ನದು ತುಂಬ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ತೀನಿ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ನಮ್ಮ ಭಾಗ್ಯವಂತ ಲಾಗ್ಸ್ ಯೂಟ್ಯೂಬ್ ಚಾನಲ್ ಏನಿದೆಯೋ ಅದು ಇವತ್ತಿಗೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಇದೆಲ್ಲ ಆಗಿರೋದು ನಿಮ್ಗಳ ಸಪೋರ್ಟಿಂದನೇ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂದ್ಬಿಟ್ಟೆ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ನಾನು ಒಬ್ಬನಿಂದ ಇದು ಸಾಧ್ಯ ಆಗೇ ಇಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಫ್ರೆಂಡು ಯಶವಂತ್ ಅಂತ. ಸೊ ಅವನು ನನ್ನ ಅಂಬಿಟ್ ಸೀರೀಸಲ್ಲಿ ಅಲ್ಲಲ್ಲಿ ಕಾಣಿಸ್ಕೊತಾನೆ ಆ ವಿಡಿಯೋಸಲ್ಲಿ. ಸೊ ಅವನು ಎಲ್ಲರೂ ವೀಕೆಂಡ್ ಹೋದಾಗಲಾದರೂ ಆಗಲಿ, ಇನ್ನೊಂದು ಕಡೆ ಹೋದಾಗಲಿ ಶೂಟ್ ಮಾಡಿ ಅದು ಹಿಂಗೆ ಬರಬೇಕು, ಈ ಪ್ರೊಸೀಜರಲ್ಲೇ ಬರಬೇಕು, ಎಲ್ಲ ನಾವಿಬ್ಬರು ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟಲ್ಲಿ ಮಾಡಿ ಸೊ ಈ ಥರ ವೀಡಿಯೋಸ್ನ ತೊಗೊಂಬಂದು ಬರೋಕ್ಕೆ ಅವನು ತುಂಬ ಹೆಲ್ಪ್ ಮಾಡಿದ್ದಾನೆ, ನನ್ನ ಫ್ರೆಂಡು. ಆಮೇಲೆ ನಮ್ಮ ಫ್ಯಾಮಿಲಿಯವರಂತೂ ಎಲ್ಲರೂ ಪ್ರತಿಯೊಬ್ಬರು ಅಷ್ಟೇ. ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಡ್ಯಾಡಿ ಆಗಿರ್ಬೋದು, ನಮ್ಮ ವೈಫ್ ಇರ್ಬೋದು. ಸೊ ಎಲ್ಲರೂ ಅಷ್ಟೇ ವಿಡಿಯೋಸ್ ಹಾಕಿದ ತಕ್ಷಣ ನೋಡಿ ಅವ್ರ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸೊ ಅವ್ರ ಕೈಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಜನರಿಂದ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಈ ಥರ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರೆಲ್ಲ ಇಲ್ದಲೇ ಇದ್ದಿದ್ರೆ ಇದನ್ನು ನಾನು ಒಬ್ಬನಿಂದ 1000 ಸಬ್ಸ್ಕ್ರೈಬರ್ ಅಂತೂ ಆಗ್ತಾನೆ ಇರಲಿಲ್ವೇನೋ. ಸೊ ಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ನನ್ನ ಡಿಗ್ರಿ ಫ್ರೆಂಡ್ಸ್ ಇರ್ಬೋದು, ಪ್ರತಿಯೊಬ್ಬರು ಅಷ್ಟೇ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ UK ಯಲ್ಲಿದ್ದಾನೆ, ಗಿರೀಶ್ ಅಂತ. ಅವನು ಅಷ್ಟೇ ತುಂಬ ಪ್ರತಿಯೊಂದು ದಿನವೂ ಅವ್ನು ವೀಡಿಯೋಸ್ ನೋಡಿಬಿಟ್ಟು ಅವ್ನು ಏನು ಫೀಡ್ಬ್ಯಾಕ್ ಇರುತ್ತೋ, ಈಗ ಮಾಡಿ ಮಗ, ಈ ಥರ ಇದು ಹಿಂಗೆ ಇಂಪ್ಲಿಮೆಂಟ್ ಮಾಡು, ಈ ವಿಡಿಯೋದಲ್ಲಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ರತಿಯೊಂದು ಸಪೋರ್ಟ್ ಮಾಡಿ. ಅಲ್ಲೂ ಕೂಡ ಅಷ್ಟೇ, UK ಯಲ್ಲೂ ಅಷ್ಟೇ ತುಂಬ ಜನದ ಹತ್ರ ಸಬ್ಸ್ಕ್ರೈಬ್ ಕೂಡ ಮಾಡಿಸಿದ ನಾನು, ನನ್ನ ಫ್ರೆಂಡು. ಸೊ ಈ ಥರನೇ ಎಷ್ಟೋ ವರ್ಷ ಆಗಿದೆ ಅವ್ನ ಮೀಟ್ ಮಾಡಿ. ಬಟ್ ಆದರೆ ಆ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಟ್ಟು ನನ್ನ ಫ್ರೆಂಡ್ ಏನೋ ಮಾಡ್ತಿದ್ದಾನೆ, ಅವ್ನಿಗೆ ಸಪೋರ್ಟ್ ಮಾಡ್ಬೇಕಂದ್ಬಿಟ್ಟು UK ಯಲ್ಲಿ ಇದ್ಕೊಂಡು ಅಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಒಬ್ಬರು ಇದ್ದಾರೆ, ಚಂದನ್ ಕೆ ಶೆಟ್ಟಿ ಅಂತ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಅಷ್ಟೇ ತುಂಬ ಫೀಡ್ಬ್ಯಾಕ್ಸ್ ಕೊಟ್ಟು ಅವರು ತಮ್ನೈಲ್ ಮಾಡೋದಾಗಲಿ, ಇನ್ನೊಂದು ಎಡಿಟಿಂಗ್ಸ್ ಈ ಥರ ಬರಬೇಕು ಅಣ್ಣ, ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಅವರು ಕೂಡ. ಆ್ಯಂಡ್ ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅವರು ಅಷ್ಟೇ. ಅವ್ರು ಸಬ್ಸ್ಕ್ರೈಬ್ ಮಾಡೋದಲ್ದಲ್ಲೇ ಅವ್ರ ಫ್ಯಾಮಿಲಿಯಿಂದ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ಗಳ ಹತ್ರ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಬಿಲ್ಡ್ ಮಾಡೋಕ್ಕೆ ಆಗಲಿ ಅಥವಾ ವಾಚ್ ಅವರ್ಸ್ನ ಇಂಪ್ರೂವ್ ಮಾಡೋಕ್ಕಾಗಲಿ ತುಂಬ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ನಾನು ಫಸ್ಟ್ ವೀಡಿಯೋ ಹಾಕಿದಾಗ 30 to 40 ವ್ಯೂಸ್ ಏನೋ ಬಂತು ಒಂದು ದಿನಕ್ಕೆ. ಸೊ ಅದು ಮಾಡಿದಾಗ ಇಷ್ಟೇ ಜನ ನೋಡೋದು, ಏನು ಯೂಟ್ಯೂಬ್ ರೆಕಮೆಂಡ್ ಮಾಡಲ್ವಾ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ. ಸೊ ಬಟ್ ಆ ತಾಳ್ಮೆ ಬೇಕು. ಆ ತಾಳ್ಮೆ ಇಟ್ಕೊಂಡು ನಾವು ಸುಮ್ಮನೆ ನಮ್ಮ ಪಾಡು ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಬೇಕು. ಆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾಗ ಇಲ್ಲಿ ನಮ್ಮದು ವಿಡಿಯೋ ಕ್ಲಿಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಂಪತ್ತಿಗೆ ಸವಾಲ್ ವೀಡಿಯೋಸ್ ಏನು ಮಾಡಿದ್ವಿ ಅದೇ ಸಾಕ್ಷಿ. 3 to 4 days ನೋಡಿದ್ದೆ, ಬರೀ 150 to 200 ಮೆಂಬರ್ಸ್ ಏನೋ ನೋಡಿದ್ರು. ಆಲ್ ಆಫ್ ಎ ಸಡನ್ 4th ಡೇ ಸ್ಟಾರ್ಟ್ ಆಯ್ತು ಅದು. ಸೊ ಇಲ್ಲಿವರೆಗೂ ಕೂಡ 18,000 ಜನ ನೋಡಿದ್ದಾರೆ ಆ ವಿಡಿಯೋನ. ಆ್ಯಂಡ್ ಎಲ್ಲಿಗೋಗೋದು ಗೊತ್ತಿಲ್ಲ, ಇಲ್ಲೇ ಸ್ಟಾಪ್ ಆದರೂ ಆಗ್ಬೋದು, ಇಲ್ಲ ಮುಂದೆ ಹೋದರೂ ಹೋಗ್ಬೋದು. ಡಿಪೆಂಡ್ಸ್ ಅಪಾನ್ ಪೀಪಲ್. ಈ ಥರ ಒಂದು ಪೇಷನ್ಸ್ ಹಾಗೂ ಏನಂತಾರೆ ಕಮಿಟ್ಮೆಂಟ್ ಇಟ್ಕೊಂಡು ನಮ್ಮ ಪಾಡು ನಾವು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡಬೇಕು. ಅಂದೇ ಮೇನ್ ವರ್ಕ್ ಆಗೋದು ಯೂಟ್ಯೂಬಲ್ಲಿ. ಏನೋ ಒಂದು 2 ವಿಡಿಯೋ 3 ವಿಡಿಯೋ ಹಾಕ್ಬಿಟ್ಟು 3-4 ವ್ಯೂಸ್ ಬಂದುಬಿಟ್ರೆ ದಟ್ ಡಸಂಟ್ ವರ್ಕ್ ದಟ್ ವೇ. ನಾವು ಕಾಯಬೇಕು, ವಿಡಿಯೋಸ್ನ ಹಾಕ್ಬಿಟ್ಟು ಸುಮ್ಮನೆ ವೆಯ್ಟ್ ಮಾಡಬೇಕು. ಎಷ್ಟು ಜನ ನೋಡ್ತಾರೆ, ಏನು ಎತ್ತ ಅಂತ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅನಾಲಿಟಿಕ್ಸ್ ಅಂತೂ ಡೈಲಿ ಒಂದು ½ an hour to 1 hour ಅನಲೈಸ್ ಮಾಡೋದ್ರಲ್ಲೇ ಆಗೋಗ್ಬಿಡುತ್ತೆ ನನಗೆ. ಯಾವ ಥರ ವೀಡಿಯೋಸ್ ಹಾಕಬೇಕು, ಯಾವ ಥರ ಏನು ಹಾಕಿದ್ರೆ ಜನ ನೋಡ್ತಾರೆ, ಯಾವ ಥರ ಇದು ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಬೇಕು, ಪ್ರತಿಯೊಂದೂ ಅನಲೈಸ್ ಮಾಡಿ 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 ಒಂದು ವಿಡಿಯೋಗೆ ಏನಿಲ್ಲ ಅಂದರೂ ತುಂಬಾ ಕಷ್ಟ ಆಗುತ್ತೆ ಒಂದೊಂದು ಸಲ. ಒಬ್ಬೊಬ್ರು ಹೇಳ್ತಾರೆ ಯೂಟ್ಯೂಬಲ್ಲಿ ಏನು ಗುರು ಆರಾಮಾಗಿ ದುಡ್ಡು ಮಾಡ್ಬೋದು ಅದು ಇದು ಅಂತ. ಅವೆಲ್ಲ ಇಲ್ಲ. ಸೊ ನೀವು ಕಾಯಬೇಕು, ಪೇಷನ್ಸ್ ಇದ್ದರೆ ಮಾತ್ರ ಇದನ್ನು ಮಾಡೋಕ್ಕಾಗೋದು. ನೀವು ಅಂದ್ಕೊಂಡಷ್ಟಂತೂ ಈಸಿ ಇರಲ್ಲ. ಆ ಕಮಿಟ್ಮೆಂಟು, ಆ ಪೇಷನ್ಸ್ ಇದ್ದರೆ ಮಾತ್ರ ಇಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ ಇರೋದು. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಂಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕನ್ನೋ ಒಂದು ಥಾಟ್ ಕೂಡ ಇರಲಿಲ್ಲ. ಶಾರ್ಟ್ಸ್ ಅಪ್ಲೋಡ್ ಮಾಡ್ಕೊಂಡು ಬರ್ತಿದ್ದೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿತ್ತು. ಅದರಿಂದ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆದರು. ನಾನು ನನ್ನ ಫ್ರೆಂಡು MP ಟ್ರಿಪ್ ಹೋದಾಗ ಯಾಕೆ ನಾವು ಒಂದು ವೀಡಿಯೋಸ್ನ ಟ್ರೈ ಮಾಡಬಾರ್ದು, ಶಾರ್ಟ್ಸ್ ಅಂತೂ ಚೆನ್ನಾಗಿ ಹೋಗ್ತಿದೆ, ಯಾಕೆ ನಾವು ವೀಡಿಯೋಸ್ನ ಟ್ರೈ ಮಾಡಬಾರ್ದು, ವೀಡಿಯೋಸು ನೋಡೋಣ ಹೇಗೆ ಹೋಗುತ್ತೆ, ಯೂಟ್ಯೂಬಲ್ಲಿ ಇಟ್ಟರೆ ಅಟ್ಲೀಸ್ಟ್ ನಮ್ಮ ಮೆಮೊರೀಸ್ಗಾದರೂ ಇರುತ್ತೆ ಈ ಥರ ವೀಡಿಯೋಸ್ ಮಾಡಿದ್ರೆ ಅಂದ್ಬಿಟ್ಟು. ಸೊ ಹಂಪಿಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು, ಹಂಪಿ ಟ್ರಿಪ್ಪಿಂದ. ಸೊ ವಿಡಿಯೋ ಒಂದು ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಒಂದು 3 parts ಹಂಪಿ ವಿಡಿಯೋ ಮಾಡಿದ್ದೀನಿ. ಅದ್ರ ಲಿಂಕ್ ಕೂಡ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದು ನೆಕ್ಸ್ಟು ಇನ್ನೊಂದು ಎಲ್ಲೋ ಒಂದು ಕಡೆ ಪ್ರಮೋಷನ್ ಕರೆದ್ರು, ಅಲ್ಲೋದ್ವಿ. ಅಲ್ಲಿ ಮಾಡಿದಾಗ ನಾವು ಯಾಕೆ ಇದನ್ನೇ ಒಂದು ಫುಲ್ ಪ್ಲೆಡ್ಜಾಗಿ ಯಾಕೋ ಸ್ಟಾರ್ಟ್ ಮಾಡಬಾರ್ದು, ನಮ್ಮದು ಪ್ರೊಫೆಷನ್ ಜೊತೆಗೆ ಇದನ್ನು ಯಾಕೆ ಕ್ಯಾರಿ ಮಾಡ್ಕೊಂಡು ಹೋಗಬಾರ್ದು ಅಂತ ಒಂದು ಥಾಟ್ ಬಂತು. ಸೊ ಅಲ್ಲಿಂದ ನಾನು ಸರಿ ಆಯಿತು ಇದು ಒಂದು ಟ್ರೈ ಮಾಡಿಬಿಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಸೊ 3.5 months ಅಂತ ಇಟ್ಕೊಳ್ಳಿ. ಅಲ್ಲಿಗೆ ನಮ್ಮದು 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆದರು. ಸೊ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಲೈಕಿಂಗ್ ಅವರ್ ವಿಡಿಯೋಸ್. ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಸಂಪತ್ತಿಗೆ ಸವಾಲ್ ಒಂದು ಎಡಿಷನ್ ಮಾಡಿದ್ವಿ, 3 ವಿಡಿಯೋಸ್ ಅಪ್ಲೋಡ್ ಮಾಡಿದ್ವಿ.
ಒಂದು ವಿಡಿಯೋ ಅಂತೂ 18,000 ಮೆಂಬರ್ಸ್ ನೋಡಿದ್ದಾರೆ. ಅಣ್ಣವ್ರ ಫ್ಯಾನ್ಸ್ ಅಂತೂ ಭಾರಿ ಇಷ್ಟಪಟ್ಬಿಟ್ಟು ಆ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ಸೊ ಅದೆಲ್ಲ ನೋಡಿದಾಗ ಎಷ್ಟೋ ಜನ ಮೆಸೇಜ್ ಕೂಡ ಮಾಡಿದ್ರು ನನಗೆ, ತುಂಬ ಚೆನ್ನಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ಯಾ ಅಂತ. ಸೊ ಅದಕ್ಕೆಲ್ಲ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಸೊ ಇದು ಬಂದು ಯೂಟ್ಯೂಬ್ ಮಾನಿಟೈಸ್ ಆಗೋಕ್ಕೆ ಸ್ಟೆಪ್ ಬಂದುಬಿಟ್ಟು 3 ವಿಡಿಯೋಸ್ ಅಪ್ಲೋಡ್ ಮಾಡಿರಬೇಕು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಮೂರನೇ ಸ್ಟೆಪ್ ಬಂದುಬಿಟ್ಟು 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು ನಮ್ಮ ವೀಡಿಯೋಸು. ಸೊ ಇದು ಆಲ್ಮೋಸ್ಟ್ ನಮಗೆ ಇವಾಗ 1000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ನಮಗೆ ಟಾರ್ಗೆಟ್ ಬಂದು 3000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ದಿಸ್ ಶುಡ್ ಬಿ ಕಂಪ್ಲೀಟೆಡ್ ವಿತಿನ್ ದ ಸ್ಪ್ಯಾನ್ ಆಫ್ 1 ಇಯರ್. ನೋಡೋಣ 3000 ವಾಚ್ ಅವರ್ಸು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಅದು 1 ಇಯರ್ ಒಳಗಡೆ ಕಂಪ್ಲೀಟ್ ಆದರೆ ಬೇಗ ಮೊನಿಟೈಸ್ ಆಗುತ್ತೆ. ಸೊ ನೋಡೋಣ ಅದು ಯಾವಾಗ ಆಗುತ್ತೆ ಅಂತ. ಹೀಗೆ ಪ್ರಮೋಷನ್ಸ್ ಕೂಡ ಬಂದು ಒಂದಷ್ಟು ಪ್ರಮೋಷನ್ಸ್ ಕೂಡ ಮಾಡಿಕೊಟ್ವಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಪ್ರಮೋಷನ್ಸ್ ಮಾಡ್ತೀವಿ. ನೀವು ಯಾರು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಭಾಗ್ಯವಂತ ಲಾಗ್ಸ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹಲವಾರು ಕಂಟೆಂಟ್ಗಳನ್ನ ತರೋಣ ಅಂತ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ ನಮಗೆ. ಸೊ ದಯವಿಟ್ಟು ಎಲ್ಲರೂ ಫುಲ್ ವೀಡಿಯೋಸ್ ನೋಡಿ, ಲೈಕ್ ಕಮೆಂಟ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಏನಿದೆಯೋ ಅದನ್ನು ಹಂಚ್ಕೊಳ್ಳಿ ಅದರಲ್ಲಿ. ಸೊ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್ ಭಾಗ್ಯವಂತ ಲಾಗ್ಸ್. ಥ್ಯಾಂಕ್ ಯು ಫಾರ್ 1K ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.